ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ವಿಡಿಯೋದಲ್ಲಿ ದಾರಿ ದೇವಿ ದೇವಸ್ಥಾನ ಮತ್ತು ದೇವ್ ಪ್ರಯಾಗ್ ಈ ಸ್ಥಳಕ್ಕೆ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ನೋಡೋಣ. ನಾವು ನಮ್ಮ ಕರ್ನಾಟಕದಿಂದ ಚಾರ್ಧಾಮ್ ಯಾತ್ರೆ ಹೋದಾಗ ಈ ಸ್ಥಳಗಳನ್ನು ನೋಡಿಕೊಂಡು ಬರಬಹುದು. ಚಾರ್ಧಾಮ್ ಯಾತ್ರೆಯ ಕೊನೆಯಲ್ಲಿ ಬದ್ರಿನಾಥ್ ಮತ್ತು ಮಾನಾ ವಿಲೇಜ್ ಕಂಪ್ಲೀಟ್ ಆದ ಮೇಲೆ ನಾವು ಹರಿದ್ವಾರಕ್ಕೆ ಹೋಗುವ ದಾರಿಯಲ್ಲಿ ದಾರಿ ದೇವಿ ದೇವಸ್ಥಾನ ಮತ್ತು ದೇವ್ ಪ್ರಯಾಗ್ ಸ್ಥಳ ಇದೆ. ಬದ್ರಿನಾಥಿಂದ ನಾವು ಹರಿದ್ವಾರಕ್ಕೆ ಬಸ್ಸಲ್ಲಿ ಬಂದರೆ ನೋಡೋದಕ್ಕಾಗೋದಿಲ್ಲ, ಯಾಕೆಂದರೆ ಬಸ್ಸು ಎಲ್ಲಿ ಸ್ಟಾಪ್ ಕೊಡೋದಿಲ್ಲ. ನಾವು ಬದ್ರಿನಾಥಿಂದ ಶೇರಿಂಗ್ ಕ್ಯಾಬ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈ ಸ್ಥಳಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಬದ್ರಿನಾಥಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ದು ಹರಿದ್ವಾರ ಹೋಗುವ ರಸ್ತೆಯಲ್ಲೇ ಈ 2 ಸ್ಥಳಗಳು ಬರುತ್ತೆ. ಬದ್ರಿನಾಥಿಂದ ಹರಿದ್ವಾರಕ್ಕೆ ಒಬ್ಬರಿಗೆ ₹1200 ಚಾರ್ಜ್ ಆಯಿತು. ಒಟ್ಟು ನಾವು 6 ಜನ ಇದ್ವಿ. ನಮ್ಮ ಭಾರತದಲ್ಲಿ ನಿಗೂಢವಾದ ಅನೇಕ ದೇವಸ್ಥಾನಗಳಿವೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೂ ಉತ್ತರ ಕಂಡುಕೊಳ್ಳಲು ಕಷ್ಟವಾಗಿದೆ. ಅಂತಹವುಗಳಲ್ಲಿ ದೇವಾಲಯಗಳು ಕೂಡ ಸೇರಿವೆ. ಉದಾಹರಣೆಗೆ ಲೇಪಾಕ್ಷಿ ದೇವಾಲಯದ ನೇತಾಡುವ ಕಂಬ, ಶ್ರೀಕೃಷ್ಣ ನಿಧಿವನ, ರಾಮೇಶ್ವರಂನ ತೇಲುವ ಕಲ್ಲು, ಇನ್ನೂ ಹೆಚ್ಚಿನವು. ಅಂತಹುದೇ ಒಂದು ಮಹಿಮಾನ್ವಿತ ದೇವಾಲಯವಿದೆ. ಆ ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವತೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ದರ್ಶನ ನೀಡುತ್ತಾಳೆ. ಅಂದರೆ ಬೆಳಗಿನ ವೇಳೆಯಲ್ಲಿ ಬಾಲಕಿಯಾಗಿ, ಮಧ್ಯಾಹ್ನದ ವೇಳೆಗೆ ಯುವತಿಯಾಗಿ, ಹಾಗೂ ಸಂಜೆಯಾಗುತ್ತಿದ್ದಂತೆ ವೃದ್ಧೆಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾ ಬಂದಿದ್ದಾಳೆ. ಈ ವಿಶಿಷ್ಟವಾದ ದೇವಾಲಯವು ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಅಲಕಾನಂದ ನದಿಯ ದಡದಲ್ಲಿದೆ. ಈ ಆಲಯವನ್ನು ದಾರಿದೇವಿ ಮಂದಿರ ಎಂದೇ ಕರೆಯಲಾಗುತ್ತದೆ. ಪಾರ್ವತಿ ದೇವಿಯ ರೂಪವಾದ ಈ ದಾರಿದೇವಿಯ ಆಲಯವು ಉತ್ತರಾಖಂಡ ರಾಜ್ಯದ ಪೂಜ್ಯ ಹಿಂದೂ ದೇವಾಲಯವಾಗಿದೆ. ದಾರಿದೇವಿಯು ಚಾರ್ಧಾಮ್ ತೀರ್ಥಯಾತ್ರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಈ ದೇವಾಲಯದ ಮತ್ತೊಂದು ವಿಚಿತ್ರವೇನೆಂದರೆ ಕಾಳಿದೇವಿಯ ಮೇಲಿನ ಅರ್ಧ ಭಾಗವನ್ನು ಮಾತ್ರ ಇಲ್ಲಿ ಆರಾಧಿಸಲಾಗುತ್ತದೆ. ಇನ್ನು ಕೆಳಗಿನ ಅರ್ಧ ಭಾಗವನ್ನು ಕಾಳಿಮಠ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯು ದಿನವಿಡೀ ತನ್ನ ನೋಟವನ್ನು ಬದಲಾಯಿಸುತ್ತಾಳೆ ಎಂದು ನಂಬಲಾಗಿದೆ. ಪಾರ್ವತಿ ಸ್ವರೂಪಿಯಾದ ಈ ದಾರಿದೇವಿಯ ದೇವಾಲಯದ ಬಗ್ಗೆ ದೈವಿಕ ಪುರಾಣವಿದೆ. ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ತೀವ್ರ ಪ್ರವಾಹ ಉಂಟಾಗಿ ದಾರಿದೇವಿಯ ವಿಗ್ರಹ ಕೊಚ್ಚಿ ಹೋಗಿತ್ತು. ದೇವಿಯ ವಿಗ್ರಹವನ್ನು ಮತ್ತೆ ಅದೇ ಜಾಗದಲ್ಲಿ ತಂದು ಪ್ರತಿಷ್ಠಾಪಿಸಲು ದೇವಿಯ ಆಜ್ಞಾಪನೆ ಬಂದಿತ್ತು. ಗ್ರಾಮಸ್ಥರು ದಾರಿದೇವಿಯ ವಿಗ್ರಹವನ್ನು ಅದೇ ಸ್ಥಳದಲ್ಲಿ ಸ್ಥಾಪಿಸಿದರು. ಒಂದು ವೇಳೆ ತಾಯಿಯ ವಿಗ್ರಹವನ್ನು ತೆಗೆದುಹಾಕುವುದು ಅಥವಾ ಸ್ಥಳಾಂತರಿಸುವುದನ್ನು ಮಾಡಿದರೆ ಈ ಪ್ರದೇಶವು ವಿನಾಶವಾಗುತ್ತದೆ ಎಂದು ನಂಬಲಾಗಿದೆ. ದಾರಿದೇವಿಯ ಮೂರ್ತಿಯನ್ನು 2013ರಲ್ಲಿ ವಿದ್ಯುತ್ ಉತ್ಪಾದನೆಯ ಸಲುವಾಗಿ ಮಂದಿರದ ಮೂರ್ತಿಯನ್ನು ಉತ್ತರಾಖಂಡ ಸರ್ಕಾರ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿತು. ಅದೇ ರಾತ್ರಿ ಕೇದಾರನಾಥದಲ್ಲಿ ಭೀಕರ ಪ್ರವಾಹ ಉಂಟಾಯಿತು. ಪ್ರವಾಹದಲ್ಲಿ ಹಲವು ಭಕ್ತರು ಪ್ರಾಣವನ್ನು ಕಳೆದುಕೊಂಡರು. ಈ ದೇವಿಯ ಮೂರ್ತಿಯನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿದರೆ ವಿನಾಶ ಖಚಿತ ಎಂಬುದು ಭಕ್ತರ ನಂಬಿಕೆ. ಮತ್ತೆ ಅದೇ ಸ್ಥಳದಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ದಾರಿದೇವಿ ದೇವಾಲಯಕ್ಕೆ ಹತ್ತಿರದ ನಗರ ಅಂತ ಹೇಳಿದ್ರೆ ಶ್ರೀನಗರ. ಇಲ್ಲಿಂದ ಸುಮಾರು 16 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ದಾರಿದೇವಿಯ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ದೇವ್ ಪ್ರಯಾಗ್. ದಾರಿದೇವಿ ದೇವಸ್ಥಾನದಿಂದ ದೇವ್ ಪ್ರಯಾಗ್ 48 ಕಿಲೋಮೀಟರ್ ಆಗುತ್ತೆ. ಇದೇ ನೋಡಿ ದೇವ್ ಪ್ರಯಾಗ್. ಹಿಮಾಲಯದ 5 ಪವಿತ್ರ ಪ್ರಯಾಗಗಳಲ್ಲಿ ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ ಮತ್ತು ದೇವಪ್ರಯಾಗ. ದೇವಪ್ರಯಾಗವು ಅತ್ಯಂತ ಪ್ರಮುಖವಾದುದಾಗಿದೆ. ದೇವಪ್ರಯಾಗದಲ್ಲಿ ತಿಳಿನೀರು ಹಾಗೂ ಹಸಿರು ಬಣ್ಣವನ್ನು ಹೊಂದಿರುವ ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಒಂದಾಗುತ್ತವೆ. ಇಲ್ಲಿಂದ ಮುಂದೆ ಈ ನದಿಗೆ ಗಂಗಾ ನದಿ ಎಂಬ ಪವಿತ್ರ ಹೆಸರು ಬರುತ್ತದೆ. ದೇವಶರ್ಮ ಎಂಬ ಮುನಿಯು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದ್ದರಿಂದ ಈ ಸ್ಥಳಕ್ಕೆ ದೇವಪ್ರಯಾಗ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ಇಲ್ಲಿರುವ ಪುರಾತನ ರಘುನಾಥ ಮಂದಿರವು ಅತ್ಯಂತ ಪ್ರಸಿದ್ಧವಾಗಿದ್ದು ಭಗವಾನ್ ಶ್ರೀರಾಮನನ್ನು ಪೂಜಿಸಲಾಗುತ್ತದೆ. ಇದು ಋಷಿಕೇಶದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 830 ಮೀಟರ್ ಎತ್ತರದಲ್ಲಿದೆ.
ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಸಂಗಮ ಆಗೋ ಸ್ಥಳಕ್ಕೆ ಸಂಗಮ ಘಾಟ್ ಅಂತ ಹೇಳ್ತಾರೆ. ಇಲ್ಲಿಂದ ನಾವು ಅಲ್ಲಿ ಕೆಳಗೆ ಹೋಗಬೇಕು ಅಂದರೆ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಮೆಟ್ಲುಗಳಿದೆ, ಮೆಟ್ಲು ಇಳ್ಕೊಂಡು ನಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜ್ ಕ್ರಾಸ್ ಮಾಡಿ ಸ್ವಲ್ಪ ದೂರ ಮುಂದೆ ಹೋಗಬೇಕಾಗುತ್ತೆ ನಾವು. ಸಂಗಮ ಘಾಟಲ್ಲಿ ಸ್ನಾನ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾವು ಒಂದು ಜೊತೆ ನಾವು ಬಟ್ಟೆ ತೊಗೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಸ್ನಾನ ಮಾಡಿಕೊಂಡು ಬರಬಹುದು. ನಾವು ಸಂಗಮ ಘಾಟ್ ಹತ್ರ ಬರೋಷ್ಟರಲ್ಲಿ ಸಾಯಂಕಾಲ 6:30-7 ಗಂಟೆ ಹತ್ತತ್ರ ಆಗಿತ್ತು. ಇಲ್ಲಿ ನದಿಲಿ ಮೀನುಗಳಿದೆ, ಮೀನುಗಳಿಗೆ ಆಹಾರ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಗೋಧಿ ಹಸಿಟ್ಟು ಮಾರ್ತಾರೆ. 10 ರೂಪಾಯಿಗೆ ಒಂದು ಉಂಡೆ ಥರ ನಾವು ತಗೊಂಡು ಮೀನಿಗೆ ಆಹಾರ ಇಲ್ಲಿ ನೀಡ್ಬೋದು. ಸಂಗಮ್ ಘಾಟಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿರುವಂಥ ಸ್ಥಳಗಳೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಹರಿದ್ವಾರಕ್ಕೆ. ನಮ್ಮ ಕರ್ನಾಟಕದಿಂದ ಚಾರ್ಧಾಮ್ ಯಾತ್ರೆ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ಪಾರ್ಟ್ 1, ಪಾರ್ಟ್ 2 ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಆ ವಿಡಿಯೋ ನೋಡಿದ್ರೆ ಚಾರ್ಧಾಮ್ ಯಾತ್ರೆಯ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ.